ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ HSTR, GPSTR ಹಾಗೂ PSTR ಹಾಗೂ TETಗೆ ಸಂಬಂಧಪಟ್ಟಂತೆ ಭೂಗೋಳಶಾಸ್ತ್ರ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಖಂಡಿತ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇನ್ನೇನು TET ಹಾಗೂ HSTR, GPSTR ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ. ಹಾಗಾಗಿ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯವಾರು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಭಾಗ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲೋ, ಸೊ ಈ ವಿಡಿಯೋ ಕೆಳಗೆ ಬರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಒಂದ್ಸಾರಿ ಈ ವಿಡಿಯೋ ನೋಡೋದಾದ್ಮೇಲೆ ಆ ವಿಡಿಯೋನು ಕೂಡ ಚೆಕ್ಔಟ್ ಮಾಡಿ. ಹಾಗೆ ಭಾಗ 1 ವಿಡಿಯೋದಲ್ಲಿ ಆಲ್ರೆಡಿ 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತಿನ ಈ ತರಗತಿಯಲ್ಲಿ ಪ್ರಮುಖ 15 ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ನಕಾಶೆಯಲ್ಲಿ ಯಾವ ಬಣ್ಣ ಅತಿ ಎತ್ತರದ ಪರ್ವತಗಳನ್ನ ಸೂಚಿಸುತ್ತದೆ? ಸೊ ನಕಾಶೆಯಲ್ಲಿ ಯಾವ ಬಣ್ಣ ಅತಿ ಎತ್ತರದ ಪರ್ವತಗಳನ್ನ ಸೂಚಿಸುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಡು ಕಂದು ಬಣ್ಣ. ಸೊ ನಕಾಶೆಯಲ್ಲಿ ಯಾವ ಬಣ್ಣ ಅತಿ ಎತ್ತರದ ಪರ್ವತಗಳನ್ನ ಸೂಚಿಸುತ್ತದೆ ಅಂದ್ರೆ ಕಡು ಕಂದು ಬಣ್ಣ ನಕಾಶೆಯಲ್ಲಿ ಅತಿ ಎತ್ತರದ ಪರ್ವತಗಳನ್ನ ಸೂಚಿಸುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ: ಯಾವ ಖಂಡವನ್ನ ವೈವಿಧ್ಯಗಳ ಖಂಡ ಎಂದು ಕರೆಯಲಾಗುತ್ತದೆ? ಸೊ ಯಾವ ಖಂಡವನ್ನ ವೈವಿಧ್ಯಗಳ ಖಂಡ ಎಂದು ಕರೆಯಲಾಗುತ್ತದೆ ಅಂದ್ರೆ ಏಷ್ಯಾ ಖಂಡ. ಸೊ ನಾವೆಲ್ಲರೂ ಜೀವಿಸುವಂತಹ ಏಷ್ಯಾ ಖಂಡವನ್ನ ವೈವಿಧ್ಯಗಳ ಖಂಡ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ: ಬೋರ್ನಿಯೋ ದ್ವೀಪಗಳ ಸಮೂಹ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ಸೊ ಬೋರ್ನಿಯೋ ದ್ವೀಪಗಳ ಸಮೂಹ ಯಾವ ಖಂಡದಲ್ಲಿ ಕಂಡು ಬರುತ್ತದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಷ್ಯಾ ಖಂಡ. ಬೋರ್ನಿಯೋ ದ್ವೀಪಗಳ ಸಮೂಹ ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ: ಏಷ್ಯಾ ಖಂಡದ ಯಾವ ಪ್ರದೇಶ ಕನಿಷ್ಠ ಉಷ್ಣಾಂಶವನ್ನ ದಾಖಲಿಸಿದೆ? ಸೊ ಏಷ್ಯಾ ಖಂಡದಲ್ಲಿರುವಂತಹ ಯಾವ ಪ್ರದೇಶವು ಕನಿಷ್ಠ ಉಷ್ಣಾಂಶವನ್ನ ದಾಖಲಿಸಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಓಮಿಯಾಕ್ನಿ ಅನ್ನುವಂತಹ ಪ್ರದೇಶವು ಕನಿಷ್ಠ ಉಷ್ಣಾಂಶವನ್ನ ದಾಖಲಿಸಿದೆ. ಇದು ಕಂಡು ಬರುವಂತಹ ಪ್ರದೇಶ ಯಾವುದು ಅಂದ್ರೆ ಏಷ್ಯಾ ಖಂಡ. ನೆಕ್ಸ್ಟ್ 25ನೇ ಪ್ರಶ್ನೆ: ಪಾಚಿ ಮತ್ತು ಶಿಲಾವಲ್ಕಗಳು ಯಾವ ಸಸ್ಯ ವರ್ಗಕ್ಕೆ ಸೇರಿವೆ? ಪಾಚಿ ಮತ್ತು ಶಿಲಾವಲ್ಕಗಳು ಯಾವ ಸಸ್ಯ ವರ್ಗಕ್ಕೆ ಸೇರಿವೆ ಅಂದ್ರೆ ಟಂಡ್ರಾ ಸಸ್ಯ ವರ್ಗಕ್ಕೆ ಸೇರಿವೆ. ಸೊ ಪಾಚಿ ಮತ್ತು ಶಿಲಾವಲ್ಕಗಳು ಟಂಡ್ರಾ ಸಸ್ಯ ವರ್ಗಕ್ಕೆ ಸೇರಿವೆ. ನೆಕ್ಸ್ಟ್ 26ನೇ ಪ್ರಶ್ನೆ: ಮಧ್ಯ ಏಷ್ಯಾ ಮತ್ತು ಮರುಭೂಮಿ ಮತ್ತು ಅರೆ ಮರುಭೂಮಿಗಳ ಅಂಚುಗಳಲ್ಲಿ ಕಂಡುಬರುವಂತಹ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದು? ಸೊ ಮಧ್ಯ ಏಷ್ಯಾ ಮತ್ತು ಮರುಭೂಮಿ ಮತ್ತು ಅರೆ ಮರುಭೂಮಿಗಳ ಅಂಚುಗಳಲ್ಲಿ ಕಂಡುಬರುವಂತಹ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಸ್ಟೆಪ್ಪಿ ಹುಲ್ಲುಗಾವಲು. ಮಧ್ಯ ಏಷ್ಯಾ, ಮರುಭೂಮಿ ಮತ್ತು ಅರೆ ಮರುಭೂಮಿ ಅಂಚುಗಳಲ್ಲಿ ಕಂಡುಬರುವಂತಹ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದು ಅಂದ್ರೆ ಸ್ಟೆಪ್ಪಿ ಹುಲ್ಲುಗಾವಲು. ಸೊ ಉತ್ತರ ಅಮೆರಿಕದಲ್ಲಿ ಪೆರಿ ಅನ್ನುವಂತಹ ಹುಲ್ಲುಗಾವಲು ಕಂಡು ಬರುತ್ತದೆ. ಇನ್ನು ಆಫ್ರಿಕಾ ಖಂಡದಲ್ಲಿ ಡೌನ್ಸ್ ಅನ್ನುವಂತಹ ಹುಲ್ಲುಗಾವಲನ್ನು ನಾವು ನೋಡಬಹುದು. ಸೊ ಆಫ್ರಿಕಾ ಖಂಡದಲ್ಲಿ ಡೌನ್ಸ್, ಉತ್ತರ ಅಮೆರಿಕದ ಪೆರಿ ಹುಲ್ಲುಗಾವಲು, ಇನ್ನು ದಕ್ಷಿಣ ಅಮೆರಿಕದಲ್ಲಿ ಪಂಪಾಸ್ ಅನ್ನುವಂತಹ ಹುಲ್ಲುಗಾವಲು ಕಂಡು ಬರುತ್ತದೆ. ಇದು ಕೂಡ ತುಂಬಾ ಸಾರಿ ಪರೀಕ್ಷೆ ಅಂದ್ರೆ TETಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಪಂಪಾಸ್ ಅನ್ನುವಂತಹ ಹುಲ್ಲುಗಾವಲು ಕಂಡು ಬರುವಂತಹ ದೇಶ ಯಾವುದು ಅಂದ್ರೆ ದಕ್ಷಿಣ ಅಮೆರಿಕ. ಇನ್ನು ಮಧ್ಯ ಏಷ್ಯಾ ಹಾಗೂ ಮರುಭೂಮಿ ಹಾಗೂ ಅರೆ ಮರುಭೂಮಿಗಳ ಅಂಚುಗಳಲ್ಲಿ ಕಂಡು ಬರುವಂತಹ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದು ಅಂದ್ರೆ ಸ್ಟೆಪ್ಪಿ ಹುಲ್ಲುಗಾವಲು. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ: ಏಷ್ಯಾ ಖಂಡದ ಯಾವ ದೇಶ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದನೆ ಮಾಡುತ್ತದೆ? ಸೊ ಏಷ್ಯಾ ಖಂಡದ ಯಾವ ದೇಶ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದನೆ ಮಾಡುತ್ತದೆ ಅಂದ್ರೆ ಚೀನಾ ದೇಶ. ಸೊ ಕಬ್ಬಿಣದ ಅದಿರು ಅತ್ಯಂತ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಅಂದ್ರೆ ಚೀನಾ ದೇಶ. ನೆಕ್ಸ್ಟ್ 28ನೇ ಪ್ರಶ್ನೆ: ಪೆಟ್ರೋಲಿಯಂ ಶಬ್ದ ಯಾವ ಪದದಿಂದ ಬಂದಿದೆ? ಸೊ ಪೆಟ್ರೋಲಿಯಂ ಎಂಬಂತಹ ಶಬ್ದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಸೊ ಲ್ಯಾಟಿನ್ ಭಾಷೆಯ ಪೆಟ್ರೋ ಅನ್ನುವಂತಹ ಪದ, ಸೊ ಲ್ಯಾಟಿನ್ ಭಾಷೆಯ ಪೆಟ್ರೋ ಅಂದ್ರೆ ಕಲ್ಲು ಎಂಬರ್ಥ. ಸೊ ಪೆಟ್ರೋ ಅಂದ್ರೆ ಕಲ್ಲು. ಇನ್ನು ಓಲಿಯಂ, ಸೊ ಓಲಿಯಂ ಅಂದ್ರೆ ತೈಲ ಎಂದರ್ಥ. ಸೊ
ಪೆಟ್ರೋಲಿಯಂ ಎಂಬ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಭಾಷೆಯ ಪೆಟ್ರೋ ಮತ್ತು ಓಲಿಯಂ ಎಂಬ ಶಬ್ದದಿಂದ ಈ ಪೆಟ್ರೋಲಿಯಂ ಪದವನ್ನ ಉತ್ಪತ್ತಿ ಮಾಡಲಾಗಿದೆ. ಸೊ ಪೆಟ್ರೋ ಅಂದ್ರೆ ಕಲ್ಲು, ಓಲಿಯಂ ಅಂದ್ರೆ ತೈಲ ಎಂಬರ್ಥ. ಸೊ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಅನ್ನ ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಅಂದ್ರೆ ಸೌದಿ ಅರೇಬಿಯಾ. ನೆಕ್ಸ್ಟ್ 29ನೇ ಪ್ರಶ್ನೆ, ಏಷ್ಯಾ ಖಂಡದ ಅತ್ಯಂತ ಕೆಳಮಟ್ಟದ ಬಿಂದು ಯಾವುದು? ಸೊ ಏಷ್ಯಾ ಖಂಡದ ಅತ್ಯಂತ ಕೆಳಮಟ್ಟದ ಬಿಂದು ಯಾವುದು ಅಂದ್ರೆ ಮೃತ ಸಮುದ್ರ. ಇದು ಏಷ್ಯಾ ಖಂಡದ ಅತ್ಯಂತ ಕೆಳಮಟ್ಟದ ಬಿಂದು ಅಂತ ಹೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಪ್ರಪಂಚದಲ್ಲಿ ಹೆಚ್ಚಿನ ಸಂಖ್ಯೆಯ ಹಿಮನದಿಗಳು ಯಾವ ಪರ್ವತ ಸರಣಿಗಳಲ್ಲಿವೆ? ಸೊ ಪ್ರಪಂಚದಲ್ಲಿ ಹೆಚ್ಚಿನ ಸಂಖ್ಯೆಯ ಹಿಮನದಿಗಳು ಯಾವ ಪರ್ವತ ಸರಣಿಗಳಲ್ಲಿವೆ ಅಂದ್ರೆ ಕಾರಾಕೋರಂ ಪರ್ವತ ಸರಣಿ. ಸೊ ಪ್ರಪಂಚದಲ್ಲಿಯೇ ಹೆಚ್ಚಿನ ಸಂಖ್ಯೆಯ ಹಿಮನದಿಗಳು ಯಾವ ಪರ್ವತ ಸರಣಿಗಳಲ್ಲಿ ಕಂಡು ಬರುತ್ತವೆ ಅಂದ್ರೆ ಕಾರಾಕೋರಂ. ನೆಕ್ಸ್ಟ್ 31ನೇ ಪ್ರಶ್ನೆ, ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಯಾವುದು? ಸೊ ಏಷ್ಯಾದಲ್ಲಿರುವಂತಹ ಚಿಕ್ಕ ದೇಶ ಯಾವ ವಿಷಯಕ್ಕೆ ಅಂದ್ರೆ ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಅತ್ಯಂತ ಚಿಕ್ಕ ದೇಶ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮಾಲ್ಡೀವ್ಸ್. ಸೊ ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಯಾವುದು ಅಂದ್ರೆ ಮಾಲ್ಡೀವ್ಸ್. ನೆಕ್ಸ್ಟ್ 32ನೇ ಪ್ರಶ್ನೆ, ಯಾವ ಸರೋವರವು ಪ್ರಪಂಚದಲ್ಲೇ ಆಳ ಉಳ್ಳದ್ದು? ಸೊ ಯಾವ ಸರೋವರವು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಟ್ಟದಲ್ಲಿ ಆಳ ಉಳ್ಳಂತದ್ದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಬೈಕಾಲ ಸರೋವರ. ಸೊ ಯಾವ ಸರೋವರ ಅಂದ್ರೆ ಬೈಕಾಲ ಸರೋವರ. ಇದು ಪ್ರಪಂಚದಲ್ಲೇ ಅತ್ಯಂತ ಆಳ ಉಳ್ಳದ್ದು. ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ, ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಬಿಂದು ಯಾವುದು? ಸೊ ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಬಿಂದು ಯಾವುದು ಅಂದ್ರೆ ಮೌಂಟ್ ಎವರೆಸ್ಟ್. ಸೊ ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಬಿಂದು ಮೌಂಟ್ ಎವರೆಸ್ಟ್. ಸೊ 34ನೇ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಇನ್ನು ಈ ತರಗತಿಯ ಕೊನೆಯ ಪ್ರಶ್ನೆ, ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಕ್ಯಾಸ್ಪಿಯನ್ ಸಮುದ್ರ. ಸೊ ಕ್ಯಾಸ್ಪಿಯನ್ ಸಮುದ್ರ ಇದು ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿ ಆಗಿದೆ. ಸೊ ಇವತ್ತಿನ ಈ ತರಗತಿ ಹಾಗೂ ಭಾಗ 1 ಆಲ್ರೆಡಿ ಏನು ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ದಲ್ಲ ಫ್ರೆಂಡ್ಸ್, ಇವೆಲ್ಲ ಪ್ರಶ್ನೆಗಳು 6ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿನ ಪ್ರಶ್ನೆಗಳು. ಹೌದು, ನಿಮ್ಗೆಲ್ಲರಿಗೂ ನಂಬೋಕ್ಕಾಗಲ್ಲ ಅನ್ಕೋತೀನಿ. ಸೊ ಈ ಎಲ್ಲ ಪ್ರಶ್ನೆಗಳು 6ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿನ ಪ್ರಶ್ನೆಗಳಾಗಿರುತ್ತವೆ. ಸೊ ಲೈನ್ ಟು ಲೈನ್ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಎದುರಿಗೆ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವೆಲ್ಲ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವೆಲ್ಲರೂ ಒಂದು ಸಪರೇಟ್ ಭೂಗೋಳಶಾಸ್ತ್ರಕ್ಕೆ ಒಂದು ನೋಟ್ಸ್ ಮಾಡಿ ನಾನು ಹೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನ ನೋಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಸೊ ಎಕ್ಸಾಮ್ ನಿಯರ್ ಬಂದಾಗ ನೀವು ಒಂದ್ಸಾರಿ ಕಣ್ಣು ಹಾಯಿಸೋದ್ರಿಂದ ಈ ಎಲ್ಲ ಪ್ರಶ್ನೆಗಳು ಖಂಡಿತ ನಿಮಗೆ ಹೆಲ್ಪ್ ಆಗೇ ಆಗ್ತವೆ. ಹಾಗಾಗಿ ಈ ತರಗತಿ ನಿಮಗೆ ಇಷ್ಟವಾಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.